ನಮಸ್ಕಾರ ಸ್ನೇಹಿತರೆ. ಪ್ರತಿಕ್ರಿಯೆ ನೀಡದಿರುವಂತಹ ಕಲೆ ಅನ್ನುವಂತಹ ಒಂದು ಕಲೆ. ವ್ಯಕ್ತಿಯೊಬ್ಬ ಬಹುಬೇಗ ಕೋಪಗೊಳ್ತಾ ಇದ್ದಂತೆ ಆತ ಪಕ್ಕ ದೂರದಲ್ಲಿದ್ದಂತಹ ಬಹಳ ತಾಳ್ಮೆಯುಳ್ಳವನೆಂದು ಹೆಸರಾಗಿದ್ದಂತಹ ತನ್ನ ಸ್ನೇಹಿತನ ಬಳಿ ಈ ಸಮಸ್ಯೆಯನ್ನು ಹೇಳ್ಕೊಳ್ಳಲು ಯೋಚಿಸ್ತಾನೆ. ಆದರೆ ಅದೇ ದಿನ ಆ ಸ್ನೇಹಿತನೇ ಇವನ ಮನೆಗೆ ಭೇಟಿ ನೀಡ್ತಾನೆ. ಊಟ ಮಾಡುವಾಗ ಒಂದು ಘಟನೆ ನಡೆಯುತ್ತೆ. ಇವನಿಗೆ ಕೊಟ್ಟ ಪಾಯಸದ ಬಟ್ಲಿನಲ್ಲಿ ಅಕಸ್ಮಾತ್ತಾಗಿ ಒಂದು ನೊಣ ಬಿದ್ದುಬಿಡುತ್ತೆ. ಇವನಿಗೆ ಕೋಪ ಬಂದು ಕೆಲಸದವ್ರ ಮೇಲೆ ರೇಗಾಡ್ತಾನೆ. ಅದಕ್ಕೆ ಸ್ನೇಹಿತ ಕೇಳ್ತಾನೆ, ಬಿಡು ಮಾರಾಯ, ಅದೊಂದು ನೊಣ ಅಷ್ಟೇ, ಚೆಲ್ಲಿದರೆ ಆಯಿತು ಎಂದು ಇನ್ನೊಂದು ಬಟ್ಲಿನಲ್ಲಿ ಪಾಯಸ ತರಲು ಸಹಾಯಕನಿಗೆ ಹೇಳ್ದ. ಆದರೆ ಇವನು ಮುಖ ಕೆಂಪು ಮಾಡಿಕೊಂಡೇ ಇರ್ತಾನೆ. ಊಟವಾದ ಮೇಲೆ ಇವನು ಸ್ನೇಹಿತನಿಗೆ ಹೇಳ್ತಾನೆ, ಅಯ್ಯೋ, ನನಗೆ ಸಿಟ್ಟು ತಡ್ಕೊಳ್ಳಲೇ ಆಗುವುದಿಲ್ಲ ಮಾರಾಯ. ಆ ಸಣ್ಣ ನೊಣವು ಇಡೀ ದಿನ ನನ್ನ ಮೂಡು ಕೆಡಿಸ್ಬಲ್ದು. ಆ ಸ್ನೇಹಿತ ನಸುನಕ್ಕು ಈ ರೀತಿಯಾಗಿ ಹೇಳ್ತಾನೆ, ನೋಡು, ಇವತ್ತು ಸಮಸ್ಯೆಯನ್ನುಂಟು ಮಾಡಿದ್ದು ಪಾಯಸದಲ್ಲಿ ಬಿದ್ದ ನೊಣವಲ್ಲ, ಅದನ್ನು ನೋಡದೇ ಇದ್ದ ಕೆಲಸದವರೂ ಅಲ್ಲ, ಆ ಘಟನೆಗೆ ನೀನು ಪ್ರತಿಕ್ರಿಯಿಸಿದಂತಹ ರೀತಿ. ನಿನಗೆ ನಿನ್ನ ಭಾವನೆಗಳ ಮೇಲೆ ನಿಯಂತ್ರಣವಿರಬೇಕೇ ಹೊರತು ಭಾವನೆಗಳೇ ನಿನ್ನನ್ನು ನಿಯಂತ್ರಿಸಬಾರ್ದು. ಯಾವ ವಿಷಯಕ್ಕೂ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಕೆಲ ಕ್ಷಣ ಯೋಚನೆ ಮಾಡಬೇಕು. ಆದರೆ ಒಂದೆರಡು ದಿನಗಳಲ್ಲಿ ಆಗುವಂತಹ ವಿಷಯವಲ್ಲ. ನಿಧಾನವಾಗಿ ಪ್ರಯತ್ನಿಸು ಎಂದು ಸ್ನೇಹಿತ ಹೇಳ್ದ. ಈತ ಅಂದಿನಿಂದಲೇ ಪ್ರತಿಕ್ರಿಯಿಸುವ ಮುನ್ನ ಯೋಚಿಸಲು ಶುರು ಮಾಡ್ತಾನೆ. ಮೊದಲು ಅದು ಕಷ್ಟವಾದರೂ ಕೂಡ ಸವಾಲಿನ ಸಂದರ್ಭಗಳಲ್ಲಿ ತಕ್ಷಣ ಪ್ರತಿಕ್ರಿಯಿಸುವುದನ್ನು ಕ್ರಮೇಣ ಕಡಿಮೆ ಮಾಡ್ದ. ವಾಗ್ವಾದಗಳಿಗೆ ಅವಕಾಶ ಕೊಡದೆ ಮೌನವಾಗ್ತಾ ಇದ್ದ. ಕೊನೆಯ ಮಾತು ತಂದೇ ಆಗಬೇಕು ಅನ್ನುವಂಥ ಅಹಂನಿಂದ ಆತ ಹೊರ ಬಂದ. ಇದರ ಅರ್ಥ ನಮ್ಮ ಭಾವನೆಗಳನ್ನು ತೋರಗೊಡದೇ ಇರುವುದಲ್ಲ. ಮನುಷ್ಯರಿಗೆ ಭಾವನೆಗಳು ಸಹಜ ಘಟನೆಗಳಿಗೆ ಸ್ಪಂದಿಸುವುದು ಮುಖ್ಯ. ಸೂಕ್ತವಾದ ಸ್ಪಂದನೆಗೂ ತಕ್ಷಣದ ಪ್ರತಿಕ್ರಿಯೆಗೂ ವ್ಯತ್ಯಾಸವಿದೆ. ಸ್ಪಂದನೆಯಲ್ಲಿ ಯೋಚನೆ ಮಾಡಿ ಉತ್ತರ ನೀಡ್ತೇವೆ. ತಕ್ಷಣದ ಪ್ರತಿಕ್ರಿಯೆಯಲ್ಲಿ ಹಿಂದೆ ಮುಂದೆ ನೋಡದೆ ದುಡುಕ್ತೇವೆ. ಕೆಲವೊಮ್ಮೆ ಕೋಪದ ಕೈಯಲ್ಲೂ ಬುದ್ಧಿಯನ್ನು ಕೊಟ್ಬಿಡ್ತೇವೆ. ಇದರಿಂದ ನಮ್ಮ ಸಂಬಂಧಗಳು, ಮನಃಶಾಂತಿ ಎಲ್ಲವನ್ನೂ ಕಳೆದುಕೊಂಡು ಬಿಡ್ತೇವೆ. ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಆತುರದಿಂದ ಎಡುತ್ತೇವೆ, ನಿಜ. ಆದರೆ ಪ್ರತಿಕ್ರಿಯೆ ನೀಡುವುದು ಸುಲಭ, ಪ್ರತಿಕ್ರಿಯೆ ನೀಡದೇ ಇರುವುದು ಕಷ್ಟದ ಕೆಲಸ. ಏಕೆಂದರೆ ಭಾವನೆಗಳನ್ನು ನಿಯಂತ್ರಿಸುವುದೂ ಒಂದು ಕಲೆನೇ. ಅದನ್ನು ತಾಳ್ಮೆಯಿಂದ ರೂಢಿಸ್ಕೊಳ್ಬೇಕು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.